ನಮಸ್ಕಾರ, ಇದು ಸಿಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಿಶಿಧರ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಾರ್ಚ್ ತಿಂಗಳ ಪೂರ್ತಿ 31 ದಿನ ನಾವು 31 ಮಹಿಳಾ ಸಾಧಕಿಯರನ್ನ ಪರಿಚಯಿಸ್ತಾ ಇದ್ದೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ಇವತ್ತು 31ನೇ ಮಹಿಳಾ ಸಾಧಕಿಯನ್ನ ಪರಿಚಯಿಸ್ತಾ ಇದ್ದೀವಿ. ಇವರ ಬಗ್ಗೆ ಹೇಳಬೇಕಂತಂದ್ರೆ ನಮ್ಮ ಚಿಕ್ಕಬಳ್ಳಾಪುರದ ಒಂದು ಘನತೆಯನ್ನ, ಚಿಕ್ಕಬಳ್ಳಾಪುರದ ಒಂದು ಹೆಸರನ್ನ, ಕರ್ನಾಟಕದ ಒಂದು ಹೆಸರನ್ನ ಅತಿ ಚಿಕ್ಕ ವಯಸ್ಸಿನಲ್ಲೇ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಒಂದು ಚಿಕ್ಕಬಳ್ಳಾಪುರದ ಘನತೆಯನ್ನ ಎತ್ತಿ ತೋರಿಸಿದಂತಹ ಒಬ್ಬ ಮಹಿಳೆ ಅಂತ ಹೇಳ್ಬೋದು. ಸೊ ಅವರು ಇವತ್ತು ನಮ್ಮ ಜೊತೆಗೆ ಇವತ್ತು ಮಹಿಳಾ ಸಾಧಕಿಯರ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಸ್ವಾಗತವನ್ನ ಬಯಸೋಣ. ಮೇಡಮ್ ನಮಸ್ಕಾರ. ನಮಸ್ತೆ, ಥ್ಯಾಂಕ್ ಯು. ಮೇಡಮ್, ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ನಿಮಗೂ. ಆಕ್ಚುಲಿ ಹೇಳ್ಬೇಕಂದ್ರೆ ಮೇಡಮ್ ಅವರ ಒಂದು ಕಿರು ಪರಿಚಯವನ್ನ ಮಾಡ್ಕೊಡ್ತೀನಿ ನಾನು. ಡಿ ಭೂಮಿಕಾ, ವೈಫ್ ಆಫ್ ರಂಜಿತ್. ಮೇಡಮ್ ಅವರು BCom ಓದ್ಕೊಂಡಿದ್ದಾರೆ. ತುಂಬ ಚಿಕ್ಕ ವಯಸ್ಸಿಗೆ ತುಂಬಾನೇ ಸಾಧನೆ ಮಾಡಿದ್ದಾರೆ ಒಂದು ಸ್ಪೋರ್ಟ್ಸಲ್ಲಿ ಅಂತ ಹೇಳಿದ್ರೆ. ನಿಮ್ಮ ಒಂದು ನಿದರ್ಶನಗಳನ್ನು ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಸ್ಪೋರ್ಟ್ಸಲ್ಲೂ ಸಹ ಮಹಿಳೆ ಮುಂದುವರಿಕೆ ಹೇಗಿದೆ ಅನ್ನೋದು ಮೇಡಮ್ ಅವರ ಒಂದು ಪ್ರಶಸ್ತಿಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಮೇಡಮ್ ಅವರು ನಮ್ಮ ಒಂದು ಚಿಕ್ಕಬಳ್ಳಾಪುರ ತಾಲೂಕಿನವರೇ. ನ್ಯಾಷನಲ್ 400 ಮೀಟರಲ್ಲಿ ಸಿಲ್ವರ್ ಮೆಡಲನ್ನು ತಗೊಂಡಿದ್ದಾರೆ, ರಿಲೇಯಲ್ಲಿ ಗೋಲ್ಡ್ ಮೆಡಲನ್ನು ತಗೊಂಡಿದ್ದಾರೆ, ಮತ್ತು ನ್ಯಾಷನಲಲ್ಲಿ ಸಹ ಗೋಲ್ಡ್ ಮೆಡಲನ್ನು ತಗೊಂಡಿದ್ದಾರೆ, ಮತ್ತು ಸ್ಟೇಟ್ ಲೆವೆಲ್ ಆಲ್ ಗೋಲ್ಡ್ ಮೆಡಲ್ಸನ್ನು ಸಹ ಮೇಡಮ್ ಅವರು ತಗೊಂಡಿದ್ದಾರೆ. ಮತ್ತೆ ಒಲಿಂಪಿಕ್ 2020 ಮತ್ತು 2024 ಒಲಿಂಪಿಕ್ಗೆ ಸೆಲೆಕ್ಟ್ ಆಗಿದ್ರು ಮೇಡಮ್ ಅವರು. ಬಟ್ ಅದು ಗುಡ್ ನ್ಯೂಸ್. ಬಟ್ ಏನಂತಂದರೆ ಅನ್ಫಾರ್ಚುನೇಟ್ಲಿ ಮೇಡಮ್ ಅವ್ರಿಗೆ ಒಂಚೂರು ಕಾಲ್ ಫ್ರ್ಯಾಕ್ಚರ್ ಆಗಿದ್ದರಿಂದ ಸೊ ಅದನ್ನು ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ. ಹೀಗೆ ಅವರ ಒಂದು ಜರ್ನಿಯನ್ನು ವಿದ್ಯಾಭ್ಯಾಸದ ಜೊತೆಗೆ ಒಂದು ಸ್ಪೋರ್ಟ್ಸ್ ಜರ್ನಿಯನ್ನು ಸಹ ಮಾಡಿ ಒಂದು ಉತ್ತಮವಾದಂತಹ ಹೆಸರನ್ನ ತುಂಬ ಚಿಕ್ಕ ವಯಸ್ಸಿಗೆ ಮಾಡಿದ್ದಾರೆ. ಇವತ್ತು ಸಹ ಪಾಪ ಮೇಡಮ್ ಅವರು ಚಿಕ್ಕ ಮಗುನ ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮೇಡಮ್ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಎಸ್ ಮೇಡಮ್, ನೀವು ಈ ಸ್ಪೋರ್ಟ್ಸ್ನಲ್ಲಿ ಹೇಗೆ ಆಸಕ್ತಿ ಬಂತು ನಿಮಗೆ? ಮುಂಚೆಯಿಂದನೂ ಅಪ್ಪನ ಜೊತೆ ಅವ್ರ ಜೊತೆ ಓಡಾಡುವಾಗೆಲ್ಲ ಅವ್ರು ಬೈಕಲ್ಲಿ ಬರ್ತಿದ್ರೆ ನಾನು ಅವ್ರ ಹಿಂದೆ ಓಡ್ಕೊಂಡು ಹೋಗೋದು, ಈ ತರ ಶುರುವಾಗಿದ್ದು. ಅದು ಆಮೇಲೆ ಅಪ್ಪಂಗೆ ಜಾಸ್ತಿ ಇಂಟ್ರೆಸ್ಟ್ ಬಂತು. ನನಗೂ ಸ್ಕೂಲಲ್ಲೆಲ್ಲ PT ಟೀಚರ್ ಅವ್ರ ಕಡೆಯಿಂದ ಸ್ವಲ್ಪ ಜಾಸ್ತಿ ಆಯ್ತು. ಹಾಗಾಗಿ ಮತ್ತೆ ಶ್ರೀನಿವಾಸ್ ಸರ್ ಅವ್ರ ಹತ್ರ ಟ್ರೈನಿಂಗಿಗೆ ಹೋದ್ವಿ. ಅಲ್ಲಿಂದ ಮತ್ತೆ ಹಾಸ್ಟೆಲ್ ಸೆಲೆಕ್ಷನ್ ಸಿಕ್ತು. ಅಲ್ಲಿ ಹೋದ್ಮೇಲೆ ಶಾಂತರಾಮ್ ಸರ್ ಅಂತ ಕೋಚ್, ಅವರು ತುಂಬಾ ಚೆನ್ನಾಗೆ ಪ್ರೋತ್ಸಾಹ ಕೊಟ್ಟು, ಕೋಚಿಂಗ್ ಕೊಟ್ಟು, ಚೆನ್ನಾಗೆ ಟ್ರೈನಿಂಗ್ ಎಲ್ಲ ಮಾಡಿ ಸ್ಟೇಟ್, ನ್ಯಾಷನಲ್ಸ್, ಆಮೇಲೆ ನ್ಯಾಷನಲ್ ಕ್ಯಾಂಪ್ಸ್ ಈ ತರ ಕಳ್ಸಿಕೊಟ್ರು. ಹಂಗಾಗಿ ಆಸಕ್ತಿ ಜಾಸ್ತಿ ಆಯ್ತು. ಯಾವಾಗ ನ್ಯಾಷನಲ್ ಮೆಡಲ್ಸ್ ಗೆಲ್ತಾ ಹೋದ್ವು, ಸ್ಟೇಟ್ ನ್ಯಾಷನಲ್ಸ್ ಗೆಲ್ತಾ ಹೋದ್ನೋ ಅವಾಗ ಮತ್ತೆ ಇನ್ನೂ ಚೆನ್ನಾಗಿ ಆಡ್ಬೇಕು, ಇನ್ನೂ ಚೆನ್ನಾಗಿ ಗೆಲ್ಬೇಕು ಅಂತ ಖುಷಿ ಆಯ್ತು. ಮಹಿಳೆಯರು ಸಾಮಾನ್ಯ ಸ್ಪೋರ್ಟ್ಸ್ ಅಲ್ಲಿ ತೊಡಗಿಸ್ಕೊಳ್ಳೋದು ಕಡಿಮೆ. ಬಟ್ ನೀವು ತೊಡಗಿಸ್ಕೊಂಡು ಇಷ್ಟು ಚಿಕ್ಕ ವಯಸ್ಸಲ್ಲಿ ನ್ಯಾಷನಲ್ ಮೆಡಲ್, ಗೋಲ್ಡ್ ಮೆಡಲ್ ಎಲ್ಲ ಮಾಡೋದಂದ್ರೆ ಇಟ್ಸ್ ನಾಟ್ ಈಸಿ ಕೆಲಸ. ಮತ್ತೆ ಈ ನ್ಯಾಷನಲ್ ಲೆವೆಲ್ ಮೆಡಲ್ಸ್ ಎಲ್ಲ ಬಂದಾಗ ನಿಮ್ಗೆ ಹೇಗಿತ್ತು ಫೀಲಿಂಗ್ಸ್, ನಿಮ್ಮ ಅನುಭವ? ಖುಷಿ ಆಗೋತು, ಕಣ್ಣಲ್ಲಿ ನೀರ್ ಬರೋತು, ಮೆಡಲ್ ಆಗ್ಬಿಡ್ತಪ್ಪ ಅಂತ. ಇಷ್ಟು ದಿವಸ ಕಷ್ಟಪಟ್ಟು ಮಾಡಿದ್ದು ಒಂದು ಪ್ರತಿಫಲ ಸಿಕ್ತು. ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗ್ಬೇಕು, ಹೀಗೆ ಚೆನ್ನಾಗಿ ಮಾಡ್ಬೇಕು ಅನ್ನೋ ಒಂದು ಖುಷಿ ಆಗುತ್ತೆ. ಹೌದು, ಓಕೆ. ಮತ್ತೆ ಈ ಸ್ಪೋರ್ಟ್ಸ್ ಅಂದ್ರೇನೆ ಎಲ್ಲಾ ಮಹಿಳೆಯರು ಸ್ವಲ್ಪ ಹಿಂಜರಿತಾರೆ, ಗೊತ್ತಿರುತ್ತೆ. ಈ ತರ ಹಿಂಜರಿಕೆ ತೋರಿಸಿದಾಗ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕೆಲವೊಂದ್ ಟೈಮ್ ಏನಾಗುತ್ತೆ, ಮನೆಯಲ್ಲಿ ಪೇರೆಂಟ್ಸ್ ಇದರಿಂದ ಅವರು ಬೇಡ ಅನ್ಬೋದು. ಪೇರೆಂಟ್ಸ್ ಬಿಸಿಲಲ್ಲಿ ಹೋಗ್ತಾರೆ, ಕಪ್ಪಗಾಗ್ಬೋದು, ಈ ತರ ಪೇರೆಂಟ್ಸಿಗೆ ಒಂದು ಪೇರೆಂಟ್ಸಿಗೆ ಒಂದು ಈ ತರ ಹೆಣ್ಣಕ್ಕೆ ಹೋಗೋದು ಅನ್ನೋ ತರ ಬರ್ಬೋದು. ಬಟ್ ಪೇರೆಂಟ್ಸ್ ಜಾಸ್ತಿ ಸಪೋರ್ಟ್ ಮಾಡಿದ್ರೆ ಏನಾಗತ್ತೆ, ಮಕ್ಕಳಿಗೂ ಖುಷಿ ಆಗತ್ತೆ. ನಮ್ಮಪ್ಪ ಅಮ್ಮ ಎಂಕರೇಜ್ ಮಾಡ್ತಾ ಇದ್ದಾರೆ, ನಾನು ಅವ್ರಿಗೆ ಹೆಸರು ತಂದ್ಕೊಡ್ಬೇಕು ಅನ್ನೋದು ಅವರಲ್ಲಿ ಬರ್ಬೇಕು. ಮಕ್ಕಳಲ್ಲಿ ಮೊದ್ಲು ಬಂದ್ರೆ ಪೇರೆಂಟ್ಸಿಗೆ ಅವರು ಕನ್ವಿನ್ಸ್ ಮಾಡಿ ಮತ್ತೆ ಮುಂದೆ ಹೋಗ್ಬೋದು. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನನ್ನ ತಂದೆ ತಾಯಿ ಯಾವತ್ತೂ ನನ್ಗೆ ಇಲ್ಲ ಅಂದಿಲ್ಲ ಯಾವ ವಿಷಯಕ್ಕೂ. ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರನ್ನ ಯಾವಾಗ್ಲೂ ನೆನ್ಸ್ಕೊತೀನಿ ಆ ವಿಷಯದಲ್ಲಿ. ಅವ್ರ ಇದ್ದಿದ್ದಕ್ಕೆ ಇಲ್ಲಿ ತನಕ ಬರಕಾಯ್ತು, ಇವತ್ತು ಇಲ್ಲಿ ಕೂತು ಮಾತಾಡೋಂಗಾಯ್ತು. ಮತ್ತೆ ಈಗ ಈ ತರ ಕೆಲವೊಂದು ಆಲೋಚನೆಗಳಿಂದ ಮಕ್ಕಳನ್ನ ಸ್ಪೋರ್ಟ್ಸ್ಗೆ ಕಳಿಸ್ತಾ ಇಲ್ಲ, ಅದ್ರಲ್ಲೂ ಹೆಣ್ಣು ಮಕ್ಕಳನ್ನ. ಸೊ ಇಂಥವ್ರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಪೇರೆಂಟ್ಸ್ ಅವ್ರ ಜೊತೆಲಿ ಇದ್ದು ಎಲ್ಲದಕ್ಕೂ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಮುಖ್ಯ. ಮೇನ್ ಆಗಿ ಅಲ್ಲಿಂದಾನೇ ಸ್ಟಾರ್ಟ್ ಆಗೋದು. ಅವ್ರಿಗೆ ನಾವು ಬೆಂಬಲ ಕೊಡ್ಬೇಕು, ಅವ್ರಿಗೆ ನಾವು ಎಲ್ಲಾ ತರದ್ ಮೋಟಿವೇಟ್ ಮಾಡಿ ಅವ್ರನ್ನ ಕಳ್ಸಿಕೊಡ್ಬೇಕು. ನಾವಿದೀವಿ ನಿಮ್ ಜೊತೆ, ನೀವು ಮಾಡಿ, ಏನೇ ಆದ್ರೂ ನಾವ್ ಇರ್ತೀವಿ ಅಂತ ಅವ್ರು ಹೇಳ್ಬೇಕು ಪೇರೆಂಟ್ಸ್. ಸೂಪರ್ ಮೇಡಮ್. ಮತ್ತೆ ನಿಮ್ಗೆ ಟ್ರೈನಿಂಗ್ ಎಲ್ಲ ಯಾರು ಕೊಟ್ರು? ನಿಮ್ ಜರ್ನಿ ಹೇಗಾಯ್ತು?
ಫಸ್ಟಿಗೆ ಅಪ್ಪನಿಂದಾನೇ ಸ್ಟಾರ್ಟ್ ಆಗಿದ್ದು. ಓ, ತಂದೆ ಮೊದಲ ಗುರು. ಫಸ್ಟ್ ಅಪ್ಪನಿಂದ ಸ್ಟಾರ್ಟ್ ಆಯ್ತು. ಆಮೇಲೆ ಸ್ಕೂಲಲ್ಲಿ PT ಟೀಚರ್ ಹರೀಶ್ ಅಂತ, ಅವರಿಂದ ಸ್ಟಾರ್ಟ್ ಆಯ್ತು. ಅಲ್ಲಿ ಹರೀಶ್ ಸರ್ ಬಂದು ಮಂಚನಬಲೆ ಶ್ರೀನಿವಾಸ್ ಸರ್ ಅವ್ರ ಹತ್ರ ಹೋಗಿ ಅಂತ ಅವ್ರು ಹೇಳಿದ್ರು. ಸರ್ ತಗೊಂಡ್ ಬಂದು ನೀನ್ ಆಳ್ವಾಸಿಗೆ ಟ್ರಯಲ್ಸ್ ಕೊಡು, ಅಲ್ಲಿ ಹೋಗು, ಅಲ್ಲಿ ಚೆನ್ನಾಗ್ ಮಾಡು, ಇಲ್ಲಿ ಅಷ್ಟು ಸಹಕಾರ ಸಿಗಲ್ಲ ನಿಂಗೆ ಅಂತ ಹಾಸ್ಟೆಲ್ ಅಲ್ಲಿ ಸೇರ್ಕೊಂಡ್ಮೇಲೆ ಅಲ್ಲಿಂದ ಜರ್ನಿ ಜಾಸ್ತಿ ಶುರುವಾಗಿತ್ತು. ಈ ನಿಮ್ಮ ತಂದೆಯವರ ಏನ್ ಮಾಡ್ತಾರೆ? ಯಾಕಂದ್ರೆ ನೀವು ಅವರು ವ್ಯವಸಾಯ ಮಾಡೋ ಸ್ಪೋರ್ಟ್ಸ್. ಹೌದು 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 ಹೌದು, ಅವತ್ತಿಂದಾನು ಅಷ್ಟೇ. ಅವರು ತಂದೆ ಹೆಸರು ದೇವರಾಜ್, ತಾಯಿ ಹೆಸರು ಶೋಭಾ. ಎಸ್. ನೋಡಿ ನೋಡಿ ಆಕ್ಚುಲಿ ಹೇಳ್ಬೇಕಂದ್ರೆ ಅಗ್ರಿಕಲ್ಚರ್ ಅವರು ಸಾಮಾನ್ಯ ಸ್ಪೋರ್ಟ್ಸ್ ಕಳ್ಸಕ್ ಇಷ್ಟಪಡಲ್ಲ. ಅಂತದ್ರಲ್ಲಿ ನಿಮ್ ಫಾದರ್ ಸ್ಪೋರ್ಟ್ಸ್ ಕಳ್ಸಿದಾರೆ ಅಂದ್ರೆ ರಿಯಲಿ ಅವ್ರಿಗೆ ತಂದೆಯವ್ರಿಗೆ ಅವ್ರಿಗೆ ತುಂಬಾ ಇಂಟ್ರೆಸ್ಟ್. ಅವ್ರಿಗೆ ಈಗ್ಲೂ ಇದೆ, ಈಗ್ಲೂ ಮಾಡ್ಬೋದು ಅಂತ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಮಾಡ್ಬೇಕು, ಅದೇ ಟೈಮ್ ಕೂಡಿ ಬರ್ಲಿ ಮಾಡೋಣ ಅಂತ. ಖಂಡಿತ. ಮತ್ತೆ ನಿಮ್ಗೆ ಈಗ ಸಾಕಷ್ಟು ಮೆಡಲ್ಸ್ ಮಾಡಿದೀರಾ ಸ್ಪೋರ್ಟ್ಸ್ ಅಲ್ಲಿ, ಚಿಕ್ಕ ವಯಸ್ಸಿಗೆ ತುಂಬಾ ಅಚೀವ್ಮೆಂಟ್ ಮಾಡಿದೀರಾ. ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಮುಂದುವರಿಬೇಕು ಅಂತ ಏನಾದ್ರು ಆಲೋಚನೆ ಇದೆಯಾ? ಇದೆ. ಯಾವ ತರ ಮುಂದುವರಿಬೇಕು ಅಂತ ಇದೀರಾ? ನಿಮ್ಮ ಒಂದು ಐಡಿಯಾಸ್? ಈಗ ನನಗೆ ಗೊತ್ತಿದ್ದಂಗೆ ಸದ್ಯಕ್ಕೆ ಸೀನಿಯರ್ಸ್ ಅಲ್ಲಿ ಸ್ಟಾರ್ಟ್ ಮಾಡ್ಬೋದು, ಬಟ್ ಇನ್ನು ಟೈಮ್ ಇದೆ ಸೀನಿಯರ್ಸ್ ಅಲ್ಲಿ ಸ್ಟಾರ್ಟ್ ಮಾಡೋದಕ್ಕೆ. ಸ್ಲೋ ಆಗಿ ಸ್ಟಾರ್ಟ್ ಮಾಡೋಣ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಇವಾಗ ಮದ್ವೆ ಆಯ್ತು, ಮಕ್ಕಳಾಯ್ತು ಅಂದ್ರೆ ಒಂದಷ್ಟು ಜನ ಮಹಿಳೆಯರು ಅವರ ಒಂದು ಫ್ಯಾಷನ್ ನ ಬಿಟ್ಬಿಡ್ತಾರೆ. ಇಲ್ಲ, ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಸಹ ಸಪೋರ್ಟ್ ಮಾಡ್ತಾರೆ, ಹೇಳ್ತಾ ಇರ್ತಾರೆ ಹೋಗು ಅಂತ. ಇನ್ನು ಟೈಮ್ ತಗೊಂಡು ನಿಧಾನಕ್ಕೆ ಮಗು ದೊಡ್ಡದಾಗ್ಲಿ ಅನ್ನೋದು ಒಂದು. ಎಸ್ ಮೇಡಮ್, ಇಟ್ಸ್ ಗುಡ್. ಆಕ್ಚುಲಿ ನೋಡಿ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಮಹಿಳೆಗೆ ಮದ್ವೆ ಆದ್ಮೇಲಾಗ್ಲಿ ಮತ್ತೆ ಬಿಫೋರ್ ಮ್ಯಾರಿಡ್ ಪೇರೆಂಟ್ಸ್ ಆಗ್ಲಿ ಒಂದಷ್ಟು ಸಪೋರ್ಟ್ ಸಿಕ್ಕಿದಾಗ ಅವ್ರಿಗೆಲ್ಲೋ ಒಂದ್ ರೀತಿ ತುಂಬಾ ಶಕ್ತಿ ಬರುತ್ತೆ, ಧೈರ್ಯ ಬರುತ್ತೆ, ಮುಂದುವರಿಯೋದಕ್ಕೆ ಈಸಿ ಅನ್ಸ್ಬಿಡುತ್ತೆ ಅವ್ರಿಗೆ. ಸೊ ಹಂಗಾಗಿ ನಿಮ್ಮ ಒಂದು ಫ್ಯಾಮಿಲಿ ಸರ್, ರಂಜಿತ್ ಸರ್, ನಿಮ್ಮ ಹಸ್ಬೆಂಡ್ ಅವ್ರಿಗೆಲ್ಲರಿಗೂ ಸಹ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೀವಿ. ನೀವು ಇದೇ ರೀತಿ ಪ್ರೋತ್ಸಾಹ ಕೊಟ್ಟು ಅವ್ರು ನಿಮ್ಮನ್ನ ಮುಂದೆ ಕಳಿಸ್ಲಿ. ಯಾಕಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಸಾಕಷ್ಟು ಮಹಿಳೆಯರು ಮುಂದೆ ಬರೋದೇ ಇಲ್ಲ, ರೇರು ಅದು ಬಂದಿರೋದು ಅಲ್ವಾ? ಗೊತ್ತಿರುತ್ತೆ. ಇವು ಬೇರೆ ಎಲ್ಲಾ ಕ್ಷೇತ್ರಗಳಿಗೆ ಹೋಲಿಕೆ ಮಾಡಿದಾಗ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ನಂಬರ್ಸ್ ಕಮ್ಮಿ. ಎಲ್ಲ ಒಂದು ಯಾವ್ದೇ ಒಂದು ಆಕ್ಟಿವಿಟಿಯಲ್ಲಿ ಸ್ಪೋರ್ಟ್ಸ್ ಅಲ್ಲಿ ತಗೊಂಡಾಗ, ಸೊ ನಿಮ್ಮಂತವ್ರು ಮುಂದೆ ಬಂದಾಗ ಸ್ಪೋರ್ಟ್ಸ್ ಅಲ್ಲಿ, ಯಾಕಂದ್ರೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಸಾಕಷ್ಟು ಕೆಲಸಗಳು ಕೂಡ ಸಿಗುತ್ತೆ ಅಲ್ವಾ? ಸೊ ಈ ಮಹಿಳೆಯರ ಕೆಲಸ ಇಲ್ಲ ನಾವು ಅಷ್ಟು ಓದಿದೀವಿ, ಪರ್ಸೆಂಟೇಜ್ ಇದೆ ಅಂತ ಹೇಳೋರು ಒಂದಷ್ಟು ಇದ್ರಲ್ಲಿ ಕೂಡ ತೊಡಗಿಸ್ಕೊಂಡಾಗ ಸೊ ಲೈಫ್ ಬೇಗ ಸೆಟ್ಲ್ ಆಗುತ್ತೆ. ಸ್ಪೋರ್ಟ್ಸ್ ಕೋಟಾದಲ್ಲಿ ಬೇಗ ಕೆಲಸಗಳು ಸಿಗುತ್ತೆ, ಹೆಸರು ಮಾಡ್ಬೋದು. ಹೌದು, ಹೆಸರು ಮಾಡ್ಬೋದು, ಗುರುತಿಸ್ತಾರೆ ಇವರು ಅಲ್ಲಿನವರು ಅಂತ, ಇವ್ರು ಆ ಸಾಧನೆ ಮಾಡಿದ್ದಾರೆ. ನೀವು ಜಾಬ್ ಏನಾದ್ರು ಟ್ರೈ ಮಾಡ್ತಾ ಇದ್ರೆ? ರೈಲ್ವೆಲಿ 2019 ಅಲ್ಲಿ ಸಿಕ್ಕಿತ್ತು. ಅದೇ ಟೈಮಲ್ಲಿ ಕಾಲ್ ಫ್ರಾಕ್ಚರ್ ಆಗಿ ಪ್ರಾಬ್ಲಮ್ ಆಯ್ತು. ಓಕೆ. ಮತ್ತೆ ಮೇಡಮ್, ಇವಾಗ ಮಹಿಳೆಯರು ಸ್ಪೋರ್ಟ್ಸ್ ಅಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳೋದಕ್ಕೆ ನೀವ್ ಏನ್ ಹೇಳ್ತೀರಾ ಎಲ್ಲ ಮಹಿಳೆಯರಿಗೂ? ದಿನನಿತ್ಯ ಅವ್ರು ಬೆಳಗ್ಗೆ ಎದ್ದು ವಾಕಿಂಗು ಅಥವಾ ರನ್ನಿಂಗು ಏನಾದ್ರು ಶುರು ಮಾಡ್ಕೊಂಡ್ರೆ ಅವ್ರಿಗೆ ಖುಷಿ ಆಗುತ್ತೆ. ಓ, ಇವತ್ತು ಮೂಡ್ ಫ್ರೆಶ್ ಆಗಿದೆ, ನಾಳೆನೂ ಮಾಡೋಣ ಇದೇ ತರ. ಆಗಾಗ ಸ್ಟೆಪ್ ಬೈ ಸ್ಟೆಪ್ ಅವ್ರಿಗೇನೆ ಖುಷಿ ಆಗತ್ತೆ, ಮಾಡೋಣ ಅಂತ. ಅವಾಗ ಅವ್ರು ಇಂಪ್ರೂವ್ ಆಗ್ಬೋದು. ಸಣ್ಣ ಪುಟ್ಟದಾಗ ಏನ್ ಟ್ರೈ ಮಾಡ್ಬೋದು? ಮನೇಲಿ ಯೋಗಾನೋ ಅಥವಾ ರನ್ನಿಂಗ್ ಮಾಡ್ಬೋದು, ಮಾಮೂಲಿ ಎಕ್ಸರ್ಸೈಸ್ ಮಾಡ್ಕೋಬಹುದು ಮನೆಯಲ್ಲೇ, ವಾಕಿಂಗ್, ಮಾಮೂಲಿ ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್ ಈ ತರ ಮಾಡ್ಕೊಂತ ಶುರು ಮಾಡಿದ್ರೆ ಒಳ್ಳೇದು. ಫಿಟ್ನೆಸ್ ಚೆನ್ನಾಗಿರುತ್ತೆ, ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ. ಸ್ಪೋರ್ಟ್ಸೇ ಮಾಡ್ಬೇಕಂತಿಲ್ಲ, ಅವ್ರ ಆರೋಗ್ಯ ಅವರೇ ಕಾಪಾಡ್ಕೋಬಹುದು, ಡಾಕ್ಟರ್ ಹತ್ರ ಹೋಗೋದ್ ತಪ್ಪುತ್ತೆ. ಹೌದು, ಅಂದ್ರೆ ಸ್ಪೋರ್ಟ್ಸ್ ಇಂದ ಬರೀ ಹೆಸರು ಮಾಡೋದೆಲ್ಲ, ಎಲ್ಲದಕ್ಕಿಂತ ಮೈನ್ ಇಂಪಾರ್ಟೆಂಟ್ ಆಗಿ ಹೆಲ್ತ್ ಕಾಪಾಡ್ಕೋಬಹುದು. ಅದಕ್ಕೆ ನೀವು ಸಹ ತುಂಬಾ ಸ್ಲಿಮ್ ಆಗಿದ್ದೀರಾ. ಮತ್ತೆ ಸಾಕಷ್ಟು ಮಕ್ಕಳಲ್ಲೂ ಸಹ ನಾನು ಇವಾಗ ಹೈಸ್ಕೂಲ್ ಅಲ್ಲಿ ಈ ತರ ಕಾಲೇಜ್ ಮಕ್ಕಳಲ್ಲಿ ಸಹ ನಾನು ಸ್ಪೋರ್ಟ್ಸ್ ಅಂದಿದ ತಕ್ಷಣ ಎಲ್ಲೋ ಒಂದ್ ಕಡೆ ಸ್ವಲ್ಪ ನೆಗ್ಲಿಜೆನ್ಸಿ ಅನ್ನೋದು. ಮಕ್ಳಿಗೆ ಏನಾಗತ್ತೆ ಅಂದ್ರೆ, ಅವ್ರು ಬೆಳಗ್ಗೆ ಪೇರೆಂಟ್ಸ್ ಎಬ್ಬರಿಸ್ತಾರಲ್ಲ, ಆಗ ಅವ್ರಿಗೆ ನಿದ್ದೆಯಲ್ಲಿ ಇರ್ತಾರೆ ಅವ್ರು ಜಾಸ್ತಿ. ಅವ್ರಿಗೆ ಆ ನಿದ್ದೆ ಮಾಡ್ಬೇಕು ಅನ್ನೋ ಇದಿರತ್ತೆ. ಪೇರೆಂಟ್ಸ್ ಏನ್ ಮಾಡ್ಬೇಕು, ಪೇರೆಂಟ್ಸ್ ಸಹ ಅವ್ರ ಜೊತೆ ಎದ್ದು, ನಾವ್ ಎದ್ದಿದೀವಿ, ಅಮ್ಮ ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ, ನಾವು ಮಾಡೋಣ ಅನ್ನೋ ಅವ್ರಿಗೆ ಖುಷಿಯಾಗಿ ಅವರೇ ಆಗ ಎದ್ದು ಬರ್ತಾರೆ, ಮಾಡ್ತಾರೆ, ಎಲ್ಲ ಇನ್ವಾಲ್ವ್ಮೆಂಟ್ ಮಾಡಿಸ್ತಾರೆ. ಮತ್ತೆ ಇವಾಗ ನೀವು ಸ್ಪೋರ್ಟ್ಸ್ ಅಲ್ಲಿ ಸಾಕಷ್ಟು ಒಂದು ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಎಲ್ಲ ವಿಸಿಟ್ ಕೊಡ್ತಾ ಇದ್ರಲ್ಲ, ಅಂದ್ರೆ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಲ್ಲ, ಅಲ್ಲಿ ಮಹಿಳೆಯರ ಪಾರ್ಟಿಸಿಪೇಟ್ ಹೇಗಿರ್ತಾ ಇತ್ತು? ತುಂಬಾ ಇರ್ತಾ ಇತ್ತು. ನಮ್ ಟೈಮಲ್ಲಿ ತುಂಬಾ ಲೈಕ್ ಕಾಂಪಿಟೇಟರ್ಸ್ ಜಾಸ್ತಿ. ಒಂದ್ ಹೀಟ್ಸ್ ಅಂದ್ರೆ ಒಂದ್ 15 ಹೀಟ್ಸೇ ಇರ್ತಿತ್ತು. ಆ 15 ಹೀಟ್ಸ್ ಆದ್ಮೇಲೆ ಮತ್ತೆ ಸೆಮೀಸ್ ಒಂದ್ 6 ಸೆಮೀಸ್ ಇರ್ತಿತ್ತು. ಆಮೇಲೆ ಫೈನಲ್ಸ್. ಆ ರೌಂಡಿಗೆ ಬರ್ಬೇಕಂದ್ರೆ ದಿನ ಪೂರ್ತಿ ಸ್ಟ್ರಗಲ್ ಮಾಡ್ಬೇಕು, ಬಿಸಿಲು, ಗಾಳಿ, ಮಳೆ ಅನ್ನೋದೆಲ್ಲ ಬಿಟ್ಟು.
ಆ ಟೈಮಲ್ಲಿ ನಿಮ್ಗೆ ಏನೋ ಟೆನ್ಷನ್ ಎಲ್ಲ ಆಗ್ತಿತ್ತು? ನ್ಯಾಷನಲ್ ಲೆವೆಲ್ ಅಂದ್ರೆ ಅದು ತುಂಬಾ ತುಂಬಾ ಭಯ, ತುಂಬಾ ಭಯ. ಅಯ್ಯೋ ಮೆಡಲ್ ಮಾಡ್ತೀನೋ ಇಲ್ವೋ ಅನ್ನೋ ಒಂದು ಭಯ ಜಾಸ್ತಿ ಇರ್ತಿತ್ತು. ಆ ಭಯದಲ್ಲಿನೂ ಒಂಥರ ಕಾನ್ಫಿಡೆನ್ಸ್, ನಾನ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೀನಿ ಇಲ್ಲಿ ತನಕ, ಮಾಡ್ಬೋದು, ಆಗತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ. ಏನೇನು ಪಾರ್ಟಿಸಿಪೇಟ್ ಮಾಡಿದ್ರೆ ಮೇಡಮ್ ನೀವು? ನಂದು ಮೇನ್ ಇವೆಂಟ್ ಬಂದು 400 ಮೀಟರ್ಸ್. ನಾನು ಅದರಲ್ಲಿ 55 ಸೆಕೆಂಡ್ಸ್ ಓಡಿದ್ದೀನಿ 400 ಮೀಟರ್ಸ್. ನಾರ್ಮಲ್ ಆಗಿ 100-200 ಮಾಡಿದ್ದೀನಿ. ಅದು ಒಂದು PUC ವರ್ಗು ಮಾತ್ರ 100-200 ಮೀಟರ್ಸ್ ಮಾಡಿದ್ದು. ಅದಾದ್ಮೇಲೆ ಡಿಗ್ರಿಯಲ್ಲಿ ಆಲ್ ಇಂಡಿಯಾ ಯೂನಿವರ್ಸಿಟಿ ಆ ತರ ಕಾಂಪಿಟೇಷನ್ಸ್ ಬಂದಾಗ ಬರೀ 400 ಒಂದೇ, ಅದು ಒಂದನ್ನೇ ಪರ್ಟಿಕ್ಯುಲರ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಿದ್ದು. ಸೊ ಹಂಗಾಗಿ ಆ ಟೈಮಲ್ಲೇನೆ ರೈಲ್ವೆಗೂ ಕಾಲ್ ಫಾರ್ಮ್ ಸಿಕ್ಕಿ ಅಪ್ಲೈ ಮಾಡಿದ್ದು. ಬಟ್ ಎಲ್ಲ ಚೆನ್ನಾಗಿದ್ರೆ ಅಲ್ಲಿ ಇರ್ತಾ ಇದ್ವಿ. ಹೌದು ಹೌದು, ಆಗಿರೋದೆಲ್ಲ ಒಳ್ಳೇದಕ್ಕೆ. ಇನ್ನ ನೆಕ್ಸ್ಟ್ ಇನ್ನ ತುಂಬಾ ಚೆನ್ನಾಗಿರೋದು ನಿಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಹೌದು, ಕಾಯ್ತಾ ಇರ್ಬೋದು. ಅದಕ್ಕೆ ನಿಮ್ಗೆ ಚಿಕ್ಕ ಚಿಕ್ಕದ್ ಬೇಡ ಅಂತ ಬಹುಶಃ ಪೋಸ್ಟ್ಪೋನ್ ನಾವು, ಯಾಕಂದ್ರೆ ನಾವೇನೋ ಒಂದು ಮಿಸ್ ಮಾಡ್ಕೊಂಡಿದೀವಿ ಅಂದ್ರೆ ಇನ್ನೊಂದು ಯಾವ್ದೋ ಚೆನ್ನಾಗಿರೋ ಸಿಗುತ್ತೆ ಅಂತ ನಾವು ಯೋಚನೆ ಮಾಡ್ಕೋಬೇಕು. ನಾವು ಪಾಸಿಟಿವ್ ಮೈಂಡ್ ಆಗಿದ್ದಾಗ ಒಂದಷ್ಟು ಅದಕ್ಕೆ ಸತ್ವ ಸಿಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಅಯ್ಯೋ ಹೋಯ್ತಲ್ಲ ಅಂದ್ಕೊಂಡಾಗ ಏನಾಗುತ್ತೆ, ನಮ್ಮ ಎನರ್ಜಿ ಲೆವೆಲ್ಸ್ ತುಂಬಾ ಕಡಿಮೆ ಆಗುತ್ತೆ. ಅದ್ರಲ್ಲಿ ನೀವು ಸ್ಪೋರ್ಟ್ಸ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಯಾವಾಗ್ಲೂ ಸಹ ಎನರ್ಜಿ ಇದೆ. ಈಗ್ಲೂ ಅನ್ಸುತ್ತೆ ಮಾಡೋಣ, ಇವತ್ತಿಂದಾನೇ ಮಾಡೋಣ ಅಂತ. ಕೆಲವೊಂದ್ ಇದ್ರಿಂದ ಸ್ಟಾಪ್ ಮಾಡ್ತಾ ಬರ್ತಾ ಇದೀವಿ, ನೋಡೋಣ. ಯಾಕಂದ್ರೆ ಗೊತ್ತಲ್ವಾ, ಹೆಣ್ಮಗು ಆಗಿ ಹುಟ್ಟಿದ್ಮೇಲೆ ಎಲ್ಲಾನು ಮ್ಯಾನೇಜ್ ಮಾಡ್ಬೇಕು ನೀವು ಸಹ. ಹಂಗಾಗಿ ನೀವು ಮದ್ವೆ ಆಗಿ ಮಕ್ಳು ಎಲ್ಲಾನು ಸಹ ಇಟ್ಸ್ ಪಾರ್ಟ್ ಆಫ್ ಲೈಫ್. ಹೌದು, ಗೋಯಿಂಗ್ ಆನ್. ಈ ಲೈಫ್ ಎಲ್ಲ ಹೇಗಿದೆ? ನೀವು ಅದ್ರ ಮಧ್ಯೆ ಎಲ್ಲ ಈ ಲೈಫ್ ತುಂಬಾ ಚೆನ್ನಾಗಿದೆ. ಅದು ನೆನಪಾಗತ್ತೆ ಇನ್ ಬಿಟ್ವೀನ್, ಅದು ಖುಷಿ ಕೊಡತ್ತೆ. ಈ ಕಡೆ ಇವ್ರು ಮಾಡಿ ಅಂತ ಹೇಳ್ತಾರಲ್ಲ, ಮತ್ತೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾರೆ, ಅದೊಂಥರ ಖುಷಿ. ಈ ಕಡೆ ಫ್ಯಾಮಿಲಿ, ಮಗು, ಹಸ್ಬೆಂಡ್, ಅಪ್ಪ ಅಮ್ಮ ಎಂಜಾಯ್ ಮಾಡ್ತಾ ಇದೀವಿ ಈಗ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಸಾಕಷ್ಟು ಮಹಿಳೆಯರು ಏನ್ ಹೇಳ್ತಾರೆ ಅಂದ್ರೆ, ಅದು ಮಾಡ್ಬೇಕು ಇದು ಮಾಡ್ಬೇಕು, ಏನೋ ಒಂದ್ ಕಡೆ ಅವ್ರಿಗೆ ಬೈ ಚಾನ್ಸ್ ಅಲ್ಲಿ ಮ್ಯಾನೇಜಬಲ್ ಸ್ಟ್ರಕ್ ಆಗ್ತಾ ಇರತ್ತೆ ಅನ್ಸುತ್ತೆ. ಎಲ್ಲಾನ ಬ್ಯಾಲೆನ್ಸ್ ಮಾಡೋದು ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅನ್ಸುತ್ತೆ. ಬಟ್ ನೀವು ಚೆನ್ನಾಗಿ ಆತರ ಇಲ್ಲಿ ತನಕ ಆತರ ಕಷ್ಟ ಬಂದಿಲ್ಲ, ಮುಂದೆ ಬರೋದು ಬೇಡ. ಸೂಪರ್ ಮೇಡಮ್. ಮತ್ತೆ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಎಲ್ಲ ಮಹಿಳೆಯರಿಗೂ ಏನ್ ಸಜೆಷನ್ ಕೊಡಕ್ ಇಷ್ಟಪಡ್ತೀರಾ? ಖುಷಿಯಾಗಿರಿ ಯಾವಾಗ್ಲೂ. ಮತ್ತೆ ಸ್ಪೋರ್ಟ್ಸ್ ಅಲ್ಲೆಲ್ಲ ಇನ್ವಾಲ್ವ್ಮೆಂಟ್ ಬೇಡವಾ? ಅದೇ, ಖುಷಿಯಾಗಿದ್ರೆ ಎಲ್ಲಾದ್ರ ಮೇಲೇನು ಆಸಕ್ತಿ ಬರುತ್ತೆ. ಮತ್ತೆ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ, ಯಾವಾಗ್ಲೂ ನಗ್ತಾನೆ ಎಲ್ಲ ಮಾಡ್ಬೇಕು ಅಂತ. ಅದನ್ನೇ ನಾನು ಎಲ್ಲರಿಗೂ ಹೇಳ್ತೀನಿ ಇವತ್ತು. ಮತ್ತೆ ಈ ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಬಗ್ಗೆ ಏನ್ ಹೇಳ್ತೀರಾ? ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಬಗ್ಗೆ ಅಂದ್ರೆ, ಇಂಟ್ರೆಸ್ಟ್ ಇದ್ದವರು ಯಾವಾಗ್ಲೂ ಮಾಡ್ಲಿ ಅಂತಾನೆ ಹೇಳ್ತೀನಿ. ನಿಮ್ ಕಡೆ ಏನಾದ್ರೂ ಒಂದು ಮೆಸೇಜ್? ಸ್ಪೋರ್ಟ್ಸ್ ಇಂದ ತುಂಬಾ ಬೆನಿಫಿಟ್ಸ್ ಇದೆ. ಒಂದು, ಆರೋಗ್ಯ ಚೆನ್ನಾಗಿರತ್ತೆ, ಡಾಕ್ಟರ್ಸ್ ನ ವಿಸಿಟ್ ಮಾಡೋದ್ ಕಮ್ಮಿ ಮಾಡ್ಕೋಬಹುದು. ಇನ್ನೊಂದು, ಹೆಸರು ಮಾಡ್ಬೋದು. ಆ ಹೆಸರನ್ನ ಉಳಿಸ್ಕೊಂತ ಹೋಗ್ಬೇಕು. ಮಾಡಕ್ ಶುರು ಮಾಡಿದ್ಮೇಲೆ ವ್ಯಾಲ್ಯೂ ಸಿಗತ್ತೆ, ಗುರ್ತಿಸ್ತಾರೆ. ಸೊ ಹಿಂಗಾಗಿ ಸ್ಪೋರ್ಟ್ಸ್ ಏನ್ ಆತರ ಬರೀ ಓದೇ ಅಂತಲ್ಲ, ಓದು ಅದೊಂಥರ ಪಾರ್ಟ್, ಇದು ಒಂಥರ ಪಾರ್ಟ್. ಇದ್ರಲ್ಲಿನೂ ಬೆನಿಫಿಟ್ಸ್ ಇದೆ, ಅದ್ರಲ್ಲಿನೂ ಬೆನಿಫಿಟ್ಸ್ ಇದೆ. ಬಟ್ ಎರಡೂ ಈಕ್ವಲ್ ಆಗಿ ಮ್ಯಾನೇಜ್ ಮಾಡ್ಬೇಕು ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಮತ್ತೆ ಈ ನಮ್ಮ ಒಂದು CTVಯಲ್ಲಿ ಮಾರ್ಚ್ ತಿಂಗಳು ಪೂರ್ತಿ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಅಂದ್ರೆ 31ನೇ ಅವರು ನೀವು ಸ್ಪೋರ್ಟ್ಸ್ ಅವರು. ಲಾಸ್ಟ್ ಅಂತ ಏನಿಲ್ಲ ಮೇಡಮ್, ಲಾಸ್ಟ್ ಬಟ್ ಇಟ್ ಇಸ್ ನಾಟ್ ಲೀಸ್ಟ್ ಅಂತ ಅಂದಲ್ಲ. ನಮಗೆ ನೀವು ಸಿಕ್ಕಿದ್ ಇವತ್ತು. ಪಾಪ ನಿಮ್ಗೆ ಮಗು ಇತ್ತು, ಸೊ ನಿಮ್ಗೂ ಸಹ ಬರೋದ್ ಕಷ್ಟ. ಆದ್ರೂ ಇವತ್ತು ನಿಮ್ಮ ಒಂದು ಮಗನ್ ಬಿಟ್ಟು ಬಂದಿದೆ, ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು. ಅದಕ್ಕೆ ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಸೊ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾನೆಲ್ಲ ವಿಡಿಯೋಸ್ ನಿಮಗೆ ಕಳಿಸ್ಕೊಟ್ಟಿದ್ದೆ, ನೋಡಿದೀನಿ ನಾನು. ಚೆನ್ನಾಗಿ ಬಂದಿದೆ ಎಲ್ಲ. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಒಂದು ಒಪಿನಿಯನ್? ನನ್ನನ್ನು ಇಲ್ಲಿ ಕರೆದಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಆಕ್ಚುಲಿ ನಾನು ಯಾವುದು ಪ್ರೆಸ್ ಮೀಟ್ ಇಲ್ಲಿ ತನಕ ಅಟೆಂಡ್ ಮಾಡಿಲ್ಲ. ಸ್ಪೋರ್ಟ್ಸ್ ಅಲ್ಲಿ ವಿನ್ ಆದಾಗೂ ಅಷ್ಟೇ ಎಲ್ಲೂ ಮೀಡಿಯಾದಲ್ಲಿ ಕಾಣಿಸ್ಕೊಂಡಿಲ್ಲ. ಯಾವ ಪೇಪರಲ್ಲಿ ಅದೇ ನಮ್ ಸರ್ ಹಾಕ್ಸಿರೋದ್ರಿಂದ ಬಂದಿದೆ. ಅದ್ ಬಿಟ್ರೆ ನಾವು ಪರ್ಸನಲ್ ಆಗಿ ಹೋಗಿ ಎಲ್ಲೂ ಮಾತಾಡಿಲ್ಲ. ಇಲ್ಲಿಗೆ ಬಂದಿರೋದ್ ಖುಷಿ ಇದೆ. ನನ್ನ ಕರೆದಿದ್ದು ಖುಷಿ. ಪರ್ಸನಲ್ ಆಗೇ ಫೋನ್ ಮಾಡಿ ಕರೆದಿದ್ದಾರೆ. ತುಂಬಾ ಚೆನ್ನಾಗಿ ಖುಷಿ ಆಯ್ತು ಇಲ್ಲಿ ಬಂದಿದ್ದಕ್ಕೆ. ಎಲ್ಲ ಮಾತಾಡಿದ್ದಕ್ಕೆ ಇನ್ನೂ ಖುಷಿ ಆಯ್ತು. ಎಕ್ಸ್ಪೀರಿಯನ್ಸ್. ಹೌದು. ಮತ್ ಮೇಡಮ್, ನಮ್ಮ ಕರೆಗೆ ಹೂಗೊಟ್ಟು ನೀವು ಕಾರ್ಯಕ್ರಮಕ್ಕೆ ಬಂದು ತುಂಬಾ ಸ್ವಲ್ಪ ವಿಚಾರಗಳನ್ನ ಎಲ್ಲರಿಗೂ ಮಹಿಳೆಯರಿಗೂ ತಿಳಿಸ್ಕೊಟ್ಟಿದೆ. ಯಾಕಂದ್ರೆ ನೀವು ಮಾದರಿ ಬೇರೆ ಎಲ್ಲ ಮಹಿಳೆಯರಿಗೂ. ಸೊ ಇಷ್ಟು ಚಿಕ್ಕ ವಯಸ್ಸಲ್ಲೇ ನೀವು ಮೆಡಲ್ ಮಾಡಿದ್ದೀರಾ ನ್ಯಾಷನಲ್ ಲೆವೆಲ್ ಅಂದ್ರೆ ದಟ್ ಈಸ್ ನಾಟ್ ಈಸಿ ವರ್ಕ್. ಸೊ ಅಷ್ಟೊಂದು ನೀವು ಎಫರ್ಟ್ ಹಾಕಿ ಸಕ್ಸಸ್ ಆಗಿದ್ದೀರಾ. ನಮ್ಮ ಕರ್ನಾಟಕದ ಹೆಸರನ್ನ, ನಮ್ಮ ಚಿಕ್ಕಬಳ್ಳಾಪುರದ ಹೆಸರನ್ನ ನ್ಯಾಷನಲ್ ಲೆವೆಲ್ ಅಲ್ಲಿ ನೀವು ತೋರಿಸ್ಕೊಟ್ಟಿದ್ದೀರಾ, ಚಿಕ್ಕಬಳ್ಳಾಪುರದ ಒಂದು ಮಹಿಳೆ ಅಂತ ಹೇಳ್ಬಿಟ್ಟು.
ಸೊ ಬಂದು ಇವತ್ತು ನಮ್ಮ ಚಾನಲ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟು ಮಹಿಳಾ ಸಾಧಕಿಯರ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದೀರಾ. ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಗ್ರ್ಯಾಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಿಮಗೂ ಶುಭಾಶಯಗಳು. ಥ್ಯಾಂಕ್ ಯು. ನೋಡಿ, ಇದಿಷ್ಟು ಇವತ್ತಿನ ಮಹಿಳಾ ಸಾಧಕಿಯರ ಕಾರ್ಯಕ್ರಮದಲ್ಲಿ ಭೂಮಿಕಾ ಅವರ ಜೊತೆಗಿನ ಸ್ಪೋರ್ಟ್ಸ್ ಅಲ್ಲಿ ಅವರ ಒಂದು ಮಾಡಿದ ಸಾಧನೆಯ ಬಗ್ಗೆ, ಮತ್ತೆ ನಮ್ಮ ಮಹಿಳೆಯರು, ನಮ್ಮ ಒಂದು ಸಮಾಜದಲ್ಲಿ ಮಕ್ಕಳು ಎಲ್ಲರೂ ಸಹ ಸ್ಪೋರ್ಟ್ಸ್ ಅಲ್ಲಿ ಯಾವ ರೀತಿ ತೊಡಗಿಸ್ಕೋಬೇಕು, ಅದರಲ್ಲಿರುವಂತಹ ಒಂದು ಮಿತ್ಸ್ ಏನಿದೆ, ಅಂದ್ರೆ ನಮ್ಮ ಹೆಣ್ಮಗು ಸ್ಪೋರ್ಟ್ಸ್ಗೆ ಬೇಡ, ಬಿಸಿಲಲ್ಲೆಲ್ಲ ಓಡಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಇದೆಲ್ಲ ಒಂದು ರೀತಿ ಮಿತ್ಸು. ದಯವಿಟ್ಟು ನೀವು ಒಂದು ಮಹಿಳೆಗೆ ಧೈರ್ಯ ಕೊಟ್ಟು ಅವ್ರನ್ನ ಸ್ಪೋರ್ಟ್ಸಲ್ಲಿ ಸಹ ಅವ್ರನ್ನ ಇನ್ವಾಲ್ವ್ಮೆಂಟ್ ಮಾಡಿದಾಗ, ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ಆ ಸ್ಕಿಲ್ ಅನ್ನೋದಿರುತ್ತೆ. ಆ ಸ್ಕಿಲ್ ಹೊರಗಡೆ ಬಂದಾಗ ಅವರು ಸಹ ಒಂದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರನ್ನ ಮಾಡ್ತಾರೆ. ಭೂಮಿಕಾ ಅವರು ನೋಡಿ, ಇಷ್ಟು ಚಿಕ್ಕ ವಯಸ್ಸಿಗೆನೆ ನ್ಯಾಷನಲ್ ಲೆವೆಲಲ್ಲಿ ಮೆಡಲ್ ತಗೊಂಡಿದ್ದಾರೆ, ಗೋಲ್ಡ್ ಅಂಡ್ ಸಿಲ್ವರ್ ಎಲ್ಲ ರೀತಿಯ ಅವರಂತ ಸಕ್ಸಸ್ ಆಗಿದ್ದಾರೆ ಅವರು ಚಿಕ್ಕ ವಯಸ್ಸಿಗೆನೆ. ಬಟ್ ಅಂದ್ರೆ ಲೈಫ್ನು ಸಹ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಲೈಫ್ನ ಸಹ ಲೀಡ್ ಮಾಡ್ತಾ ಇದ್ದಾರೆ. ಮೇಡಮ್ ಅವ್ರಿಗೂ ಸಹ ಇನ್ನ ಒಳ್ಳೆ ಸ್ಪೋರ್ಟ್ಸ್ ಅಲ್ಲಿ ಒಳ್ಳೆ ಹೆಸರು ಬರಲಿ, ಮತ್ತೆ ಒಳ್ಳೆ ಒಂದು ಜಾಬ್ ಕೂಡ ಸಿಗ್ಲಿ ಅಂತ ನಾನು ಈ ಟೈಮಲ್ಲಿ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಒಂದು ಕಾರ್ಯಕ್ರಮಗಳನ್ನ 31 ದಿನ ಕಾರ್ಯಕ್ರಮಗಳನ್ನ ಎಲ್ಲರೂ ತುಂಬಾ ಚೆನ್ನಾಗಿ ನಮ್ಮ ಕಾರ್ಯಕ್ರಮ ಮೂಡಿ ಬರೋದಕ್ಕೆ ನಮ್ಮ ವೀಕ್ಷಕರೇ ತುಂಬಾ ಮುಖ್ಯ ಕಾರಣ. ಕಾರ್ಯಕ್ರಮವನ್ನ ತುಂಬಾ ಚೆನ್ನಾಗಿ ನೋಡಿದ್ದೀರಾ, ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಮತ್ತೆ ಇಲ್ಲಿ ಬಂದಿರುವಂತ ಎಲ್ಲ ಅತಿಥಿಗಳು ಅಷ್ಟೇ, ಅವರೆಲ್ಲರೂ ಸಹ ಇಲ್ಲಿಗೆ ಮೊದಲು ಬಂದ ಎಲ್ಲರೂ ಸಹ ಹೊಸಬ್ರೇನೆ, ನಾವು ಕ್ಯಾಮ್ರಾ ಫೇಸ್ ಮಾಡಿಲ್ಲ ಅಂತ ಹೇಳಿದವ್ರೇನೆ. ಬಟ್ ಇಲ್ಲಿ ಬಂದ್ಮೇಲೆ ಅವ್ರು ಮಾತಾಡಿ ನಮ್ಗೆ ತುಂಬಾ ಖುಷಿ ಆಯ್ತು ಮೇಡಮ್ ಅಂತ ಸಾಕಷ್ಟು ಮೆಸೇಜಸ್ ಬಂದಿದೆ, ಸಾಕಷ್ಟು ನಮ್ಮ ಚಾನಲ್ಗೆ ಗ್ರಾಟಿಟ್ಯೂಡ್ ಅನ್ನ ಕೊಟ್ಟಿದ್ದಾರೆ. ಮೇಡಮ್ ಇಂತಹ ಒಂದು ಕಾರ್ಯಕ್ರಮ CTV ಮಾಡಿರೋದು ತುಂಬಾ ಖುಷಿ ಕೊಟ್ಟಿದೆ ಅಂತ ಡೈಲಿ ನನಗೆ ಮೆಸೇಜ್ ಬರ್ತಾನೆ ಇರುತ್ತೆ, ಈ ತರ ಒಂದು ವಿನೂತನ ಪ್ರಯತ್ನವಾಗಿ ಕಾರ್ಯಕ್ರಮ ಮಾಡಿದ್ದೀರಾ ಅಂತ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲಾ ಮಹಿಳಾ ಸಾಧಕಿಯರಿಗೂ ಮತ್ತೆ ವೀಕ್ಷಕರಿಗೂ, ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಕರಿಸಿರುವಂತವ್ರಿಗೂ, ಮತ್ತೆ ಒಂದಷ್ಟು ಜನರನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿರುವಂತವ್ರಿಗೂ, ಮತ್ತೆ ನಮ್ಮ CTVಯ ನಿರ್ಮಾಪಕರಿಗೂ ಸಹ ಎಲ್ಲರಿಗೂ ಸಹ ನಾನು ಈ ಒಂದು ಟೈಮಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಈ ತರ ಒಂದು ಕಾರ್ಯಕ್ರಮಗಳನ್ನ ನಾವು ನಿರಂತರವಾಗಿ ಮಾಡಬೇಕು ಅಂತ ಆದ್ರೆ ಯೋಚನೆ ಮಾಡ್ತಾ ಇದ್ದೀವಿ. ನಿಮ್ಮ ಸಹಕಾರ ಸದಾ ನಮಗೆ ಹೀಗೆ ಇರಲಿ, ನಿಮ್ಮ ಒಂದು ಸಹಕಾರ ನಮಗೆ ಒಂದು ರೀತಿಯ ಎನರ್ಜಿ ಅಂತ ಹೇಳ್ಬೋದು. ಸೊ ಇದಿಷ್ಟು ಇವತ್ತು ಕಾರ್ಯಕ್ರಮದ ಒಂದು ಮಾತುಕತೆಗಳು. ನಿರಂತರವಾಗಿ CTVಯನ್ನ ನೋಡ್ತಾ ಇರಿ. ಈ ಎಲ್ಲ 31 ಎಪಿಸೋಡ್ಗಳನ್ನ ನೀವು ಯೂಟ್ಯೂಬಲ್ಲಿ ನೋಡ್ಬೋದು. CTV ಚಾನಲ್ ಯೂಟ್ಯೂಬ್ ಅಂತ CTV ಅಂತ ಹೊಡೆದಾಗ ನೀವು ಯೂಟ್ಯೂಬಲ್ಲಿ ನಾವು ಏನು 31 ದಿನದ ಕಾರ್ಯಕ್ರಮಗಳು ಮಾಡಿದ್ವಿ, 31 ದಿನದ ವಿಡಿಯೋಗಳು ಸಹ ನಿಮಗೆ ಯೂಟ್ಯೂಬಲ್ಲಿ ಲಭ್ಯ ಇರುತ್ತೆ. ನೀವು ಯಾವಾಗ ಬೇಕಾದರೂ ಯೂಟ್ಯೂಬಲ್ಲಿ ಹೋಗಿ ನೋಡ್ಬೋದು. ಸೊ ಇವತ್ತಿನ ಕಾರ್ಯಕ್ರಮ ಭೂಮಿಕಾ ಮೇಡಮ್ ಅವ್ರ ಜೊತೆ ಸಾಕಷ್ಟು ಸ್ವಲ್ಪ ವಿಚಾರಗಳನ್ನು ಹಂಚ್ಕೊಂಡಿದ್ದೀವಿ. ಕಾರ್ಯಕ್ರಮವನ್ನ ಇದು 31ನೇ ದಿನದ ಒಂದು ವಿಡಿಯೋ, 31 ವಿಡಿಯೋಗಳು ಸಹ ತುಂಬಾ ಚೆನ್ನಾಗಿ ಮೂಡಿ ಬಂತು. ತುಂಬಾ ಚೆನ್ನಾಗಿ ಒಂದ್ ರೀತಿ ಜರ್ನಿ ಅಂತ ಹೇಳ್ಬೋದು ಈ 31 ದಿನ ನಮ್ಗೆ. ನಾನು ಪ್ರತಿಯೊಂದು ನೋಡಿದೆ ನಿನ್ನೆ ನೈಟ್, ತುಂಬಾ ಚೆನ್ನಾಗಾಯ್ತು. ಸ್ಟೇಜ್ ಫಿಯರ್ ಅನ್ನೋದು ಒಂದು ಹೋಯ್ತು, ಕ್ಯಾಮ್ರಾ ಅಪಿಯರೆನ್ಸ್ ಫಿಯರ್, ಕ್ಯಾಮ್ರಾ ಮುಂದೆ ಫೇಸ್ ಮಾಡೋದು ಹೇಗೆ ಅಂತ ಇರ್ತಾರೆ, ಅದೆಲ್ಲಾನು ಸಹ ಸಾಕಷ್ಟು ಜನರಿಗೆ ಅಂದ್ರೆ ಇಲ್ಲಿ ಬಂದಾಗ ಎಲ್ಲರೂ ಭಯ ಬೀಳ್ತಾರೆ ಮೇಡಮ್ ಆಕ್ಚುಲಿ. ಬಟ್ ಬಂದ್ ಕೂತ್ಕೊಂಡಾಗ ಯಾರು ಸಹ ಡಿಸ್ಟರ್ಬ್ ಆಗಿದ್ದೇ ಇಲ್ಲ, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸೊ ಅವರಿಗೆ ನೀವಷ್ಟು ಜೋವೆಲ್ ಆಗಿ ಎಲ್ಲರ ಹತ್ರನು ಮಾತಾಡ್ಸಿದೀರಾ. ಥ್ಯಾಂಕ್ ಯು ಮೇಡಮ್. ಹಂಗಾಗಿ ನಾವು ಇವಾಗ ನೋಡಿ ಎಷ್ಟೋ ಜನ ಇಲ್ಲಿ ಬಂದಿರೋ ಎಲ್ಲ ಮಹಿಳೆಯರು ಅಷ್ಟೇ ಮೇಡಮ್, ಎಲ್ಲರೂ ತುಂಬಾ ಚೆನ್ನಾಗಿ ಟ್ಯಾಲೆಂಟೆಡ್, ತುಂಬಾ ಆಕ್ಟಿವ್ ಆಗಿ ತುಂಬಾ ಸಕ್ಸಸ್ ಆಗಿದ್ದಾರೆ. ಸೊ ಬಟ್ ಅವರಿಗೆ ಒಂದ್ ರೀತಿ 4 ಗೋಡೆ ಮಧ್ಯೆ ಅವರು ನಿಂತು ಬಿಟ್ಟಿದ್ದಾರೆ, ಅವ್ರ ಪರಿಚಯನೇ ಇಲ್ಲ ನಮ್ಮ ಸಮಾಜಕ್ಕೆ. ಅಂತಹ ಮಹಿಳೆಯರ 31 ಜನ ಮಹಿಳೆಯರನ್ನ ನಾವು ಪರಿಚಯಿಸ್ತಾ ಇದೀವಿ. ಯಾಕಂದ್ರೆ ಇಲ್ಲಿ ಬಂದಿರೋರೇ ಸಾಧಕಿಯರಂತ ಅಲ್ಲ, ಆಕ್ಚುಲಿ ವುಮೆನ್ ಆಗಿ ಹುಟ್ಟಿದ ಮೇಲೆ ಅವರೊಬ್ಬ ಸಾಧಕಿಯರೇನೆ. ಯಾಕಂದ್ರೆ ಅವರೊಂದು ಜೀವನ ಲೀಡ್ ಮಾಡೋದೇ ಅದೊಂದು ರೀತಿ ಸಾಧನೆ. ಸೊ ಎಲ್ಲಾ ಮಹಿಳೆಯರು ಸಾಧಕಿಯರೇ ನನ್ನ ಪ್ರಕಾರ. ಸೊ ಈ ಒಂದು ಮಹಿಳೆ ಜೀವನ ಅನ್ನೋದೇ ಒಂದು ರೀತಿಯಾದಂತಹ ಅದೃಷ್ಟ. ಈ ಒಂದು ಜೀವನವನ್ನ, ಯಾಕೆಂದ್ರೆ ಇನ್ನೊಂದು ಜೀವ ಕೊಡುವಂತ ಒಂದು ಶಕ್ತಿ ಯಾರಿಗಾದ್ರೂ ಇದೆ ಅಂದ್ರೆ ಅದು ಮಹಿಳೆಗೆ ಮಾತ್ರ. ಹಂಗಾಗಿ ಇಡೀ ಪ್ರಪಂಚವನ್ನೇ ಒಂದು ರೀತಿ ಸೃಷ್ಟಿ ಮಾಡಿರೋರು ಅಂದ್ರೆ ಹೆಣ್ಣು ಅಂತ ಹೇಳ್ಬೋದು. ಇವತ್ತೆಲ್ಲ ಚೆನ್ನಾಗಿದ್ದಾರೆ, ಭೂಮಿ ಎಷ್ಟು ಮಾತ್ರ ಇದೆ ಅಂದ್ರೆ ಅದಕ್ಕೆ ಕಾರಣ ಹೆಣ್ಣೇನೆ. ಸೊ ಇನ್ನಷ್ಟು ಕಾರ್ಯಕ್ರಮಗಳನ್ನ ಒಂದು ಮಹಿಳೆಯರ ಬಗ್ಗೆ ನಾವು ಆದ್ರೆ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲಾ ಮಹಿಳೆಯರಿಗೂ ಸಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮೇಡಮ್ ನಿಮ್ಗೂ ಸಹ ಇದಿಷ್ಟು ವಿಚಾರಗಳನ್ನ ಹೇಳ್ತಾ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನ ನಾನು ಭೇಟಿ ಆಗ್ತೀನಿ. ನಮಸ್ಕಾರ. ಇದು CTV, ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್.